ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರ ಮೇಲೆ ಸಾಲು ಸಾಲು ಆರೋಪ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆ ಮತ್ತೊಬ್ಬರು ಸಂತ್ರಸ್ತೆ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಬೆಳಗ್ಗೆಯಿಂದಲೂ ಕೂಡ ಓಡಾಡ್ತಾ ಇದ್ದೀರಾ, ಸಾಕಷ್ಟು ಕಡೆ ದೂರನ್ನ ಕೊಟ್ಟಿದ್ದೀರಿ, ಈಗ ಮಹಿಳಾ ಆಯೋಗಕ್ಕೆ ಕೂಡ ಬಂದಿದ್ದೀರಾ. ಫೈನಲ್ ಏನಾಯಿತು ಅಂತ ಹೇಳಿ? ಮಹಿಳಾ ಆಯೋಗದ ಮೇಡಮು ಭರವಸೆ ಕೊಟ್ಟಿದ್ದಾರೆ, ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ತುಂಬ ಭರವಸೆ ಸಿಕ್ಕಾಗಿದೆ. ಯಾಕಂದರೆ ನಾವು ಅವರನ್ನು ಹುಡ್ಕೊಂಡು ತುಂಬ ಸಲ ಅವರಿಗೆ ವೆಯ್ಟ್ ಮಾಡಿದ್ವಿ, ಸಿಗಲಿಲ್ಲ. ಕಡೆಗೆ ನಾವು ಈಗ 3 ದಿವಸದಿಂದ ಇಲ್ಲೇ ಮೊಕ್ಕಾಂ ಹೊಡಿದ್ದೀವಿ, ನಾವು ಅವ್ರನ್ನ ಸಿಗಲೇಬೇಕು, ಅವ್ರನ್ನ ಮೀಟ್ ಆಗಲೇಬೇಕು ಅಂತ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೊಂದು ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥ ವಿಷಯ. ಇದೊಂದು ಹೆಣ್ಣು ಮಕ್ಕಳು ಪೊಲೀಸ್ ಅನ್ನೋರಿಗೆ ಯಾವ ಮರ್ಯಾದೆ ಕೊಡ್ತಿದ್ದಾರೆ, ಹೆಣ್ಮಕ್ಳು ಇನ್ನು ಕೊಡಲಿಕ್ಕಿಲ್ಲ. ಯಾಕಂದರೆ ಇದರಲ್ಲಿ ಮೇಲಾಧಿಕಾರಿಗಳು ಕೈವಾಡ ಇದೆ, ರಾಜಕೀಯದವರು ಕೈವಾಡ ಇದೆ, ಸ್ಥಳೀಯ ಮುಖಂಡಂದು ಕೈವಾಡ ಇದೆ. ಯಾಕಂದರೆ ಆ ಇನ್ಸ್ಪೆಕ್ಟ್ರ್ ಯಾರೋ ಆರೋಪ ಮಾಡ್ತಿದ್ವಲ್ಲ, ಅವರು ಈ ನಮ್ಮ ಸೌತ್ ಕೆನರಾದಲ್ಲಿ ಬೆಳ್ತಂಗಡಿಲಿದ್ದರು, ಕಾರ್ಕಳದಲ್ಲಿ ಇದ್ದರು, ನಮ್ಮ ಏರಿಯಾದಲ್ಲೂ, ಇನ್ನು ಬಸ್ಪೆಯಲ್ಲಿದ್ದರು. ಅಲ್ಲೂ ಒಳ್ಳೆ ಹೆಸರು ತಗೊಂಡಿಲ್ಲ, ಅವರ ವಿರುದ್ಧವಾಗೇ ಬಂದಿದ್ದು. ಅಲ್ಲೂ ಎಲ್ಲರಿಗೆ ಹಿಂಸೆ ಮಾಡೋದು, ಹೊಡೆಯೋದು, ಜಗಳ ಮಾಡೋದು, ಕಡೆಗೆ ಸಸ್ಪೆಂಡ್. ಹಾಗೆ ಮೇಲಾಧಿಕಾರಿಗಳು ತುಂಬ ಸ್ಟ್ರಾಂಗ್ ಇದ್ದರು, ಅವರನ್ನು ಸಸ್ಪೆಂಡ್ ಮಾಡಿಬಿಟ್ರು. ಅದೇ ಈಗ ಮೂಡಬಿದ್ರೆಯಲ್ಲಿ 3 ವರ್ಷದಿಂದ ಇದ್ದಾರೆ. ಪಬ್ಲಿಕ್ ಜನರು ಮುಕ್ತಿ ಕೊಡಿ ನನಗೆ ಇನ್ಸ್ಪೆಕ್ಟರ್ ಸಂದೇಶದಿಂದ ಅಂತ ಹೇಳ್ತಾರೆ ಪಬ್ಲಿಕ್ಕು. ಇವ್ರದೇ ಇಲಾಖೆ ಪೊಲೀಸು ಪೇದೆಗಳು ಹೇಳ್ತಾರೆ. ಅಲ್ಲಿ ನಮಗೆ ಅವರ ಹೆಸರು ಹೇಳಲಿಕ್ಕಾಗಲ್ಲ, ಲೇಡಿ ಪೊಲೀಸ್ಗಳು ಹೇಳ್ತಾರೆ. ಇವತ್ತು ಯಾವ ಲೇಡಿ ಪೊಲೀಸ್ಗಳು ಅವರಿಗೆ ಸಪೋರ್ಟ್ ಇದ್ದಾರೆ, ಅವರು ನಮಗೆ ಮುಕ್ತಿ ಕೊಡಿ ಅಂತಾರೆ. ಆದರೆ ಅವರೇ ಎದುರು ನಮಗೆ ಮಾನ ಹರಾಜು ಮಾಡುವಾಗೆ ಬೈತಾರೆ. ಇನ್ನು ಯಾರೋ ಅವ್ರಿಗೆ ಏನು ಬೆಂಗಳೂರಿಗೆ ಕರೀತಾರಂತೆ, ಎಲ್ಲೋ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಏನು ಬೇಕಾಗಿದ್ದು ಡಾಕ್ಯುಮೆಂಟ್ಸ್ ಕಳಿಸ್ಲಿಕ್ಕೆ ಇವರೇ ಮಾಡ್ತಾರೆ. ಇವರ ಸಿಬ್ಬಂದಿಗಳನ್ನು ಇವರು ಪರ್ಸ್ನಲ್ಗೆ ಯೂಸ್ ಮಾಡ್ತಾರೆ. ಈಗ ಕಮಿಷನರ್ಗೆ ಗೊತ್ತಿಲ್ವೇನೋ, ಅಂದರೆ ಗೌರ್ಮೆಂಟ್ ಕೆಲಸ ಎಲ್ಲ ಅವ್ರು ಮಾಡೋದು. ಇನ್ಸ್ಪೆಕ್ಟರ್ ಸಂದೇಶದ ಪರ್ಸ್ನಲ್ ಕೆಲಸ ಬೆಂಗಳೂರಿಗೆ ಕಳಿಸ್ತಾರೆ. ಆ ಸಿಬ್ಬಂದಿಗಳು ನನಗೂ ಹೇಳ್ತಾರೆ ವಿಷಯ, ಬಟ್ ಇವ್ರಿಗೆ ಗೊತ್ತಿಲ್ಲ ಅದು. ಇವ್ರು ಎಣಿಸ್ಕೊಂಡಿದ್ದಾರೆ ನಾನು ತುಗಲಕ್ ದರ್ಬಾರ್ ಮಾಡ್ತಿದ್ದೀನಿ, ನನಗೆಲ್ಲ ಪೊಲೀಸ್ ಇಲಾಖೆ ನನ್ನ ಕೈಯಲ್ಲಿ, ನನ್ನ ಇಲಾಖೆಯವರು ನನ್ನನ್ನು ಬಿಟ್ಕೊಡ್ತಾರಾ ಅಂತಾರೆ. ಇದಕ್ಕೆಲ್ಲ ಮೂಲ ಕಾರಣ ACP ಶ್ರೀಕಾಂತ್. ಮೂಡಬಿದ್ರೆ ಸ್ಟೇಷನಲ್ಲಿ ಮೇ ತಿಂಗಳಿಗೆ ನಾವು ಹೋಗ್ತೀವಿ, ನಮ್ಮ ಅಕ್ಕನ ಕಲಹ ಅಂತೇಳಿ, ಕೌಟುಂಬಿಕ ಕಲಹ, ಸಣ್ಣ ವಿಷಯ, ಅದನ್ನು ಮುಂದುವರಿಸಬಾರ್ದಿತ್ತು. ಅಲ್ಲಿ ಸರಿಯಾಗಬೇಕಿತ್ತು. ನಾನು ಮಿಡ್ಲಾಗಿ ಯಾಕೆ ಹೋಗ್ತೀನಿ ಅಂದರೆ ಅವ್ರ ಫ್ಯಾಮಿಲಿ ಸರಿಯಾಗಬೇಕು, ನಮ್ಮ ಮನೆಯಿಂದ ಅವ್ರು ಹೋಗಬೇಕು ಅಂತ. ಅಲ್ಲಿ ನಡೆದಿದ್ದೇ ಬೇರೆ. ನಾನು ಎಣಿಸೇ ಇಲ್ಲ ಈ ಥರ ಆಗುತ್ತೆ ಅಂತ. ಎಷ್ಟೋ ಸಲ ಅವ್ಳು ಮೂಡಬಿದ್ರೆ ಕಾರ್ಕಳಕ್ಕೂ ಬಂದಿದ್ದಾಳೆ ಕಂಪ್ಲೇಂಟಿಗೆ, ಮೂಡಬಿದ್ರೆಗೂ ನಾನೇ ಹೋಗಿದ್ದೆ ಅವಾಗೆಲ್ಲ. ಈ ಸಲ ನನಗೆ ಆ ಮಗುನ ನೋಡಿದು ಬೇಜಾರಾಯಿತು. ಅಮ್ಮ ಫೋನಲ್ಲೇ ಮಾತಾಡ್ತಾಳೆ, ಅಡುಗೆ ಮಾಡಲ್ಲ, ತಂದೆ ಕೆಲಸ, ತಂದೆ ಅನ್ಫಿಟ್ ಇದ್ದಾನೆ, ಹುಷಾರಿಲ್ಲ, ಅವ್ನಿಗೆ ಪ್ಯಾಂಪರ್ಸ್ ತೆಗಿಬೇಕು. ನನ್ನ ಅಮ್ಮ ನನಗೆ ಬಾಯಿ ಬಂದಾಗ ಬೈತಾಳೆ, ಫೋನಲ್ಲೇ ಇರ್ತಾಳೆ. ಮತ್ತೊಬ್ಬ ಯಾರೋ ಬಂದು ನನ್ನ ಬೆಡ್ರೂಮ್ಗೆಲ್ಲ ಬರ್ತಾನೆ, ಆಂಟಿ ಏನು ಮಾಡಬೇಕು ಅಂತ. ನಾನು ಅದು ಸುಮ್ಮನೆ ಇರು, ಏನೋ ಒಳ್ಳೇದಾಗತ್ತೆ, ಸರಿ ಆಗುತ್ತೆ, ಸುಮ್ಮನೆ ಇರು, ಮನೇಲಿ ಇರು ಅಂದೆ. ಅವಳ ಗಂಡನು ಇಲ್ಲೇ ಬಂದು ಫಿಸಿಯೋಥೆರಪಿ ಎಲ್ಲ ಮಾಡ್ತಿದ್ದ, ಹುಷಾರಿರಲಿಲ್ಲ ಅವನಿಗೂ. ಮೆಲ್ಲ ಎದ್ಕೊಂಡು ಹೋದ ಹೆಂಡತಿ ಹತ್ರ. ಅಲ್ಲಿ ಜಗಳ ಮಾಡ್ಕೊಂಡು ಎದ್ದುಕೊಂಡು ಅವಳು ಗಂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ, ಇವಳು ಬಂದು ಬೈ ಸೈಲೆಂಟ್ ಕೂತ್ಕೊಳ್ತಾನೆ. ಪೊಲೀಸ್ ಸ್ಟೇಷನಲ್ಲಿ ನಡೆದಿದ್ದೇ ಬೇಳೆ. ಇವನಿಗೆ ಪೊಲೀಸ್ನವ್ರು ಮುಂಚೆನೇ ಪರಿಚಯ, ಯಾರೋ ಒಬ್ಬ ಸಂದೀಪ್ ಕಡೆಯಿಂದ ಸ್ಥಳ ಮಾಜರಿಗೆ ಹೋಗ್ತಾನೆ ಅಂತ ಇವನ ಮನೆಗೆ ಬರ್ತಾ ಇದೆ. ಹಾಗೆ ಇನ್ಸ್ಪೆಕ್ಟರ್ ಅಲ್ಲಿ ಕಾಂಟ್ಯಾಕ್ಟ್ ಆಗ್ತದೆ ಇವಳಿಗೆ. ಅಲ್ಲಿಂದ ಸ್ಟೇಷನ್ಗೆ ಹೋದಾಗ ನಮಗೆ ನಿಂದಾಪದ, ಹೊಲಸು ಮಾತು, ಏನೇನು ಮಾತಾಡೋ. ನನ್ನ ಮಗ ವಿಡಿಯೋ ಮಾಡಿದ, ಆ ಮಗ ವಿಡಿಯೋ ಮಾಡಿದ ಅನ್ನೋ ಒಂದೇ ಉದ್ದೇಶಕ್ಕೆ ನನ್ನ ಮಗನಿಗೆ ಹೊಡೆದ್ರು. ಅಲ್ಲಿ ಹತ್ರ ಸಣ್ಣವ ಇದ್ದ, ಅವನಿಗೆ ಹೊಡೆದ್ರು. ನಾನು ತಾಯಿ ಅದವಳು ಕಣ್ಮುಚ್ಚಿಗೆ ನೋಡ್ತೀನ, ನಾನು ಯಾಕೆ ಹೊಡಿತೀರಿ ಅಂತ ಜೋರದಲ್ಲಿ ಕೇಳಿದೆ. ಯಾಕೆ ಹೊಡಿತೀರಿ ನೀವು, ಏನ್ರಿ ಹೊಡಿಯೋದು ಅಂತ. ಅವ್ರನ್ನ ಬಿಟ್ಟರು, ಪೊಲೀಸ್ಗೆ ಹೇಳ್ಕೊಂಡು ಒಳಗೆ ಹಾಕ್ರು ಅಂತ ನನಗೆ ಹೊಡೆದ್ರು. ನಾನು ಬಿದ್ದು ಎದ್ದು ಕೈಯಲ್ಲಿ ಈ ಚಪ್ಪಲ್ ನಂದು ಹೀಲ್ಡಾಗಿತ್ತು, ಬಿದ್ದು ಎದ್ದು ನನ್ನ ಕೈಯಲ್ಲಿ ಚಪ್ಪಲ್ ಇಟ್ಕೊಂಡಿದ್ದೀನಿ. ಚಪ್ಪಲಲ್ಲಿ ಹೊಡೆದ್ಲು ಅಂತೇಳಿ ಮೇಲಾಧಿಕಾರಿಗಳು ದೂರು ಕೊಟ್ಟರು. ಯಾರು, ನನ್ನ ಅಕ್ಕ ಮತ್ತು ಅವ್ರು ಸೇರಿಕೊಂಡು. ಯಾಕೆ ನಾನು ವೀಕ್ ಮಾಡಬೇಕು ಅಂತ. ನಾನು ಇವತ್ತಿಗೂ ಹೇಳ್ತೀನಿ, ನಾನು ಅವತ್ತು ಚಪ್ಪಲಲ್ಲಿ ಹೊಡಿಲಿಲ್ಲ, ನಾನು ಹೊಡಿಲೇಬೇಕಿತ್ತು. ಇಲ್ಲಾಂದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಇವತ್ತಿಗೆ ಇಷ್ಟು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವತ್ತು ನಾನು ಚಪ್ಪಲಲ್ಲಿ ಹೊಡಿತಿದ್ರೆ ಇಷ್ಟು ಬರ್ತಿರ್ಲಿಲ್ಲ. ಓ, ಈ ಇನ್ಸ್ಪೆಕ್ಟ್ರಿಗೆ ಈ ಹುಡುಗಿ ಚಪ್ಪಲಲ್ಲಿ ಹೊಡೆದ್ಲಲ್ಲ ಅಂತ ಎಷ್ಟೋ ಜನ ಖುಷಿ ಪಡ್ತಿದ್ರು. ಅಲ್ಲಿಂದ ನಮ್ಮ ಮಗನನ್ನು ಸೇಫ್ ಮಾಡಬೇಕು, ಈ ಮಕ್ಕಳನ್ನು ನಾನು ಸೇಫ್ ಆಗಬೇಕು. ಹೋಗಿ ನಾವು ಕಮಿಷನರ್ ದೂರು ಕೊಟ್ವಿ, ಆಸ್ಪತ್ರೆ ಅಡ್ಮಿಟ್ ಆದ್ವಿ, ಕಮಿಷನರ್ ದೂರು ಕೊಟ್ವಿ. ಆಮೇಲೆ ಪೊಲೀಸ್ ಇಲಾಖೆ ಕಡೆಯಿಂದ ನಮ್ಮ ಕೈಗೆ ನ್ಯಾಯ ಸಿಗಲಿಲ್ಲ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದು, ನನಗೆ ಕೈಯಲ್ಲಿ ರಕ್ತ ಬಂದಿತ್ತು, ಬಳೆ ಹೊಡೆದಿತ್ತು, ಮಕ್ಕಳಿದು ಅಂಗಿ ಹರಿದಿತ್ತು, ನನ್ನ ಮಕ್ಕಳಿಗೂ ಗಾಯ ಆಗಿತ್ತು. ಅಲ್ಲಿ ಕಮಿಷನರ್ ದೂರು ಕೊಡ್ತೀನಿ, ಅನುಪಮ್ ಅಗರ್ವಾಲ್ ಸರ್. ಬಟ್ ಒಳ್ಳೆಯವರು ಇದ್ರು ಅವರು ಸುಧೀರ್ ರೆಡ್ಡಿ ಥರ ಇರಲಿಲ್ಲಪ್ಪ ನಮಗೆ. ಅವ್ರು ಏನು ಮಾಡಿದ್ರು ಅಂದರೆ, ಆಯಿತು ಮೇಡಮ್ ACP ಹತ್ರಗೆ ಅವ್ರದ್ದು ತೀರ್ಮಾನ ಅಂದರು. ACP ಒಂದು ಏನ್ರಿ ಇನ್ಸ್ಪೆಕ್ಟರ್ ಹೊಡಿತಾರಂದರೆ ನೀವು ಎದುರು ಹೋಗೋದಾ, ಮಕ್ಳಿಗೆ ಹೊಡೆದ್ರೆ
ಅದು ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂಥದ್ದೇ ಅಂದರು. ಅಲ್ಲಿ ಅವ್ರಿಗೆ ಏನು ಹೇಳಿಲ್ಲ. ಸೊ ವಾಪಸ್ ಬಂದು ಸುಮ್ಮನೆ ಇದ್ವಿ. ಮಗನನ್ನು ಹೇಳಿದೆ, ಹೋಗಮ್ಮ ನಿನ್ನ ಮನೆಗೆ, ನನಗೆ ಸಾಕಾಗಿ ಹೋಗಿದೆ, ಅಮ್ಮನಿಗೆ ಹುಷಾರಿಲ್ಲ, ಇಲ್ಲಿ ನನ್ನ ಮಗನನ್ನೇ ಸಾಕಬೇಕು. ಫಸ್ಟ್ ಮಗನನ್ನು ಸಾಕಿದ್ದೀನಿ, ಬಿಟ್ಬಿಟ್ಟಿದ್ದಾಳೆ. ಇನ್ನು ನಿಂದು ನನ್ನ ತಲೆಗೆ ಬಂದರೆ ನಾನು ದೊಡ್ಡ ಗತಿ, ನಾನೇನು 16 ವರ್ಷ ನನಗೇನು ದುಡಿಲಿಕ್ಕೆ, ನಾನು ಇವಾಗ 40-45 ವರ್ಷ ಆಯಿತು ಅಂತ ಹೇಳಿದೆ. ಇವ್ರನ್ನ ಕಳಿಸಿದೆ. ಅಲ್ಲಿ ವಾಪಸ್ ಪೊಲೀಸ್ ಬಂತು. ಇವ್ರನ್ನ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ. ಇವಳೇ ಮನೆಗೆ ಹೊರಗಿಂದ ಚಿಲ್ಕ ಹಾಕೋದು, ಪೊಲೀಸ್ ಕರೆಯೋದು. ಅಲ್ಲಿ ವಾಪಸ್ ಬಂದರು. FIR ಆಯಿತು. FIR ಯಾರಿಗಾಗಿದೆ? ನನಗೆ, ನನ್ನ ಮಗನಿಗೆ, ಅವಳ ಮಗನಿಗೆ. ಸರಿ, ನಾನೇ ಅವಳಿಗೆ ದ್ವೇಷ ಆದರೆ ಅವಳ ಮಗನಿಗೆ FIR ಆಗ್ತಾಳೆ? ಪೊಲೀಸ್ ಸ್ಟೇಷನಲ್ಲಿ ಹೊಡೆದು ಪೆಟ್ಟು ತಿಂದು ಬಂದ್ವಿ ಅಲ್ಲ, ಅಲ್ಲೂ ನಮಗೆ FIR, ಎರಡೆರಡು FIR. ಮಳೆಗಾಲದಲ್ಲಿ, ಅದು ಕೂಡ ಜೂನ್ ಜುಲೈಲಿ. ಎಷ್ಟು ಕಷ್ಟ, ಅಮ್ಮನಿಗೆ ಕಷ್ಟ, ಅಮ್ಮನನ್ನೂ ಸಾಕಬೇಕು ನಾನು. ಆ FIR ಜಾಮೀನು ಅಂತ ಹೇಳ್ಕೊಂಡು ವಾಪಸ್ ಬಂದು ಹೈಕೋರ್ಟಲ್ಲಿ ಸ್ಟೇ ಮಾಡಿ, ಕಡೆಗೆ ಈ ಹುಡುಗನಿಗೆ ಜಾಮೀನು ತಗಲಿಕ್ಕಾಗಿಲ್ಲ ನನಗೆ. CWCಗೆ ಹೋಗ್ಬೇಕು, 16 ವರ್ಷದ ಹುಡುಗ ಬೇರೆ ಅವನು. ಸರಿ ಅಂತೇಳಿ CWCಗೆ, ಅದರ ಇಡೀಲಿ ಪಾಲಿಟಿಕ್ಸ್ಗಳು ಬರ್ತವೆ. ಹೊಲಸು, ನಮ್ಮ ರಾಜಕೀಯದ ಹೊಲಸು, ನಮ್ಮ ಕರ್ನಾಟಕ ರಾಜಕೀಯನೇ ಹೊಲಸು. ಅದು ಯಾವುದಂತ ಹೇಳಲ್ಲ, ಕಾಂಪ್ರಮೈಸ್ಗೆ ಬರ್ತಾರೆ. ನನಗೆ ಕಾಂಪ್ರಮೈಸ್ಗೆ ಬಂದಾಗ, ನಿಮ್ಮ ಹೆಂಡತಿ ಮಕ್ಕಳಿಗೆ ಹೊಡೆದ್ರೆ ನೀವೀಗೆ ಮಾಡ್ತೀರಾ ಅಂದೆ. 2 ಪಾರ್ಟಿಯವರು ಬಂದರು ಕಾಂಪ್ರಮೈಸ್ಗೆ. ಇನ್ನೊಬ್ಬ ಸ್ವಾಮೀಜಿ ಬಂದರು ಏರು ಧ್ವನಿಯಲ್ಲಿ. ಯಾರಿಗೂ ಕೇಳಿಲ್ಲ ನಾನು, ಸುಮ್ಮನೆ. ಸಂದೇಶ್ ಅವರು ತಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ನಿಮ್ಮ ಸಹೋದರಿ ಕೂಡ ತಿರುಗಿ ಬಿದ್ದಿರುವಂಥದ್ದು. ಅಂದರೆ ಸಂದೇಶ್ ಅವರು ಒಳ್ಳೆ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೇಗೆ ಇದೆಲ್ಲ ಅಂತ ಹೇಳಿ? ಮ್ಯಾಮ್, ಇವಾಗ ಅವರು ಆ ಥರ ಹೇಳಲೇಬೇಕಾಗತ್ತೆ. ಯಾಕಂದರೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳೋ ಪರಿಸ್ಥಿತಿಯಲ್ಲಿ ಸಂದೇಶ ಇಲ್ಲ. ಯಾಕಂದರೆ ಅವರಿಗೆ ಸುಧೀರ್ ರೆಡ್ಡಿ ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಆರೋಪಕ್ಕೆ ಏನು ಆಧಾರ ಇಲ್ಲ, ನಾನು ಅವನನ್ನು ಸಸ್ಪೆಂಡ್ ಮಾಡಲ್ಲ ಅಲ್ವಾ. ನನ್ನ ಅಕ್ಕನನ್ನು ಅವರು ಸಪೋರ್ಟಿಗೆ ನಿಲ್ಲಬೇಕಾಗತ್ತೆ. ಯಾಕಂದರೆ ಇದು ನಮ್ಮ ಅಕ್ಕನಿಂದ ನಡೆದ ಗಲಾಟೆ. ನನ್ನ ಅಕ್ಕನಿಗೆ ಅವರು ಸಪೋರ್ಟಾಗಿ ನಿಂತ್ಕೊಂಡು ಅವಳನ್ನು ಮೆಚ್ಚಿಸಿಕೊಳ್ಳಿಕ್ಕೋಸ್ಕರ ಅವರ ಕ್ಯಾಬಿನಿಂದ ಬಿಟ್ಟು, ಆ ವಿಡಿಯೋ ತೋರಿಸ್ತೀನಿ ನಾನು, ಅವರ ಕ್ಯಾಬಿನಿಂದ ಬಿಟ್ಟು ಅಂಗಳಕ್ಕೆ ಬಂದು ಅವಳು ಹೇಗೆ ನಿಂತ್ಕೊಳ್ತಾಳೆ ಅಲ್ಲೇ ನಿಂತು ಅವಳನ್ನು ಮೈ ಮುಟ್ಕೊಂಡು ನಮಗೆ ಹೊಡೆದು ಅವರು ಖುಷಿ ಪಡಿಸ್ತಾರೆ ನನ್ನ ಅಕ್ಕನಿಗೆ. ಹಾಗಾದರೆ ಅವ್ರ ತಲೆಯಲ್ಲಿ ನಮ್ಮ ಅಕ್ಕ ಖುಷಿಯಾಗಿರ್ಬೇಕು ಅಂತ ಹೇಳಿ. ಸರಿ, ನನಗೂ ನನ್ನ ಮೇಲೆ ದ್ವೇಷ ಇದ್ರೆ ತನ್ನ ಮಗನಿಗೆ ಹೊಡೆಯುವಾಗಲೂ ಅವಳು ಖುಷಿ ಪಡ್ತಾಳೆ. ಇನ್ನೊಬ್ಬ ಸಂದೀಪ್ ಇರ್ತಾನೆ, ಅವನಿಗೂ ಖುಷಿ ಆಗುತ್ತೆ. ಹೇಗೋ ಅವ್ರ ಸಂತೋಷ ಅವರಿಗೆ ಇರಲಿ, ಅವ್ರ ತೃಪ್ತಿನೇ ಇರಲಿ, ಅವ್ರ ಸಮ್ಮತಿ ಏನಿರಲಿ. ನಾವು ನಮ್ಮಷ್ಟಕ್ಕಿರುವಾಗ FIR ಬಿತ್ತು, ಇಷ್ಟೊತ್ತಿಗೆ ಅವ್ರ ಮಗ ತಿರುಗಿ ಬಿದ್ದ. ನಾನು ಇನ್ನು ನನಗೆ ತಾಯಿ ಮನೆಗೆ ಹೋಗಲ್ಲ, ಇಲ್ಲೇ ಕೂತ್ಕೊಳ್ತೀನಿ ಅಂತ. ಹಾಗಾದರೆ ನಾನು ಏನು ಮಾಡೋದು? 16 ವರ್ಷ ಬೇರೆ ಮಕ್ಕಳಿಗೆ ಯಾವುದೋ ಒಂದು ಆ್ಯಕ್ಟ್ ಇದೆ, ಆ ಕಾನೂನು ಹುಡುಕುವಾಗ CWC ಬೋಂದೆಲ್ಗೆ ಹೋದೆ. ತುಂಬ ಚೆನ್ನಾಗಿದ್ದರು. ಫಸ್ಟು, ಸೆಕೆಂಡ್, ಥರ್ಡ್ ಟೈಮ್ ಆವಾಗ ಅಲ್ಲಿ ACP ಶ್ರೀಕಾಂತ್ ಬಂದು ಅವರಿಗೆ ಸೆಟ್ಟಿಂಗ್ ಮಾಡ್ಕೊಳ್ತಾರೆ. ಎಲ್ಲ ಸೇರಿಕೊಂಡು ಅವ್ರ ಕಡೆ, ನೀನು ತಾಯಿ ಮನೆಗೆ ಹೋಗಬೇಕು, ತಾಯಿ ಜೊತೆ ಹೋಗಿಲ್ಲ ಅಂದರೆ ನೀನು ಬಾಲಮಂದಿರಕ್ಕೆ ಹಾಕ್ತೀನಿ. ಬಾಲಮಂದಿರ ಅಂದರೆ ಅದು ಜೈಲು. CWC ಅಕ್ಷತಾ ಆದರ್ಶ್ ಜೈಲು, ಅದು ನೀನು ಚಿಕ್ಕಮ್ಮನ ಮನೇಲಿ ಇರಲಿಕ್ಕೆ ಯೋಗ್ಯತೆಯೇ ಇಲ್ಲ ಅಂದರು. ಈ ಹುಡುಗ ಮನೆಗೆ ಬಂದು ಒಂದೇ ಸಮನೆ ಅಳುದು. ನಾನು ಆವಾಗ ಕುಂದಾಪುರ ಸಂಸ್ಥೆ, ಪಬ್ಲಿಕ್ ಸಂಸ್ಥೆ ಇದೆ, ಪ್ರೈವೇಟು, ತುಂಬ ಹೆಲ್ಪ್ ಮಾಡಿದ್ದಾರೆ ಪಾಪ ಅವರು. ನಾನು ಕಾನೂನು ಕೇಳ್ತೀನಿ. ಈಗ ಇವನಿಗೆ 16 ವರ್ಷ, ಇವನನ್ನು ನನ್ನ ಮನೇಲಿ ಕುತ್ಕೊಳ್ಳುವಂಗೆ ಇಲ್ವಾ, ಇವನು ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ, ಸುಸೈಡ್ ಮಾಡ್ತಾನೆ, ಇವನನ್ನೇ ಕಾಪಾಡೋದು ನನ್ನ ದೊಡ್ಡ ಕಷ್ಟ ಆಗಿದೆ. ಒಂದು ಕಡೆಯಲ್ಲಿ ನನ್ನ ತಾಯಿನ ಕಾಪಾಡಬೇಕು ಅಂದೆ. ಅದಕ್ಕೆ ಇಲ್ಲ ಮೇಡಮ್, 8 ವರ್ಷದ ಮಗು, ತಾಯಿಯೊಟ್ಟಿಗಿರೋ ಕರ್ತವ್ಯ. ಅವನು 16 ವರ್ಷ ಆದರೆ ಅವನ ಹೇಳಿಕೆಗೆ ಅವನು ಬದ್ಧ ಅಂದರು. ಕಡೆಗೆ ನಾನು ಇದನ್ನು ನೋಡಿ ಬೆಂಗಳೂರಿಗೆ ಬಂದು CWC ದೂರು ಕೊಡುವಾಗ ಅವರು ಉಡುಪಿ DC ಕಡೆ ಕಳಿಸ್ತಾರೆ ನಮ್ಮನ್ನು. DCಯಿಂದ ಅವರು CWCಗೆ ಹಾಕಿ ಉಡುಪಿಯಿಂದ ಆದೇಶ ಕೊಡ್ತಾರೆ. ಬಾಲಕನಿಗೆ ಇನ್ಸ್ಪೆಕ್ಟ್ರಿಯಿಂದ ಮತ್ತು ತಾಯಿಯಿಂದ ಕಿರುಕುಳ ಇದೆ, ತೋರಿಸ್ತೀವಿ, ಇದರಿಂದ ಬಾಲಕ ನಿಮ್ಮನೇಲಿ ಕೂತ್ಕೊಳ್ಳೋದು ಯೋಗ್ಯ ಅಂತ ಆದೇಶ ಕೊಡ್ತಾರೆ. ಅಲ್ಲಿಂದ ನಂತರ ನಮಗೆ ಏನಂತಾರೆ, ಈ ಹುಡುಗನನ್ನು ತಗೊಂಡೋಗಿ ಕೌನ್ಸಿಲಿಂಗ್ಗೆ ಇದು ಕೊಟ್ಟೆ, ಕಾನೂನು ಪ್ರಾಧಿಕಾರಕ್ಕೆ. ಅಲ್ಲಿ ಜಡ್ಜ್ ಏನು ಮಾಡ್ತಾರೆ, ಈ ಹುಡುಗನ ವಿಷಯ ನೋಡಿ ಕಮಿಷನರಿಗೆ FIR ಬರೀಲಿ ಕೇಳ್ತಾರೆ. ಯಾರಿಗೆ? ಸಂದೇಶ್ಗೆ, ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಹಾಕಿ ಕೇಳ್ತಾರೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಸಂದೇಶ್ ಮೇಲೆ ಕೇಸನ್ನು ಬಿಟ್ಬಿಡ್ತಾರೆ. ಯಾಕೆ? ಹಲ್ಲೆ, ಜಾತಿ ನಿಂದನೆ, ಮಾನಹಾನಿ ಎಲ್ಲ ಇದೆ ಅವ್ರ ಮೇಲೆ. ಫೋಕ್ಸನ್ ಇದೆ. ಯಾಕಂದರೆ ಅವರು ಮನೆಗೆ ಹೋಗಿ ಹುಡುಗನಿಗೆ ಬೈತಾರೆ. ಅಲ್ಲಿ ಸಣ್ಣ ಹುಡುಗ ಅಲ್ವಾ, ಮೀ ಕೈ ಹಾಕೋದೆಲ್ಲ. ಸಂದೀಪ್ ಮೇಲೆ ಹಾಕಿ, ನಮಗೆ ತಾಯಿ ಮೇಲೆ FIR ಹಾಕ್ಬೇಕಂತ ಇರಲಿಲ್ಲ ಅಲ್ಲಿ. ಬಟ್ ಈ ಪೊಲೀಸ್ ಇಲಾಖೆ ಏನು ಮಾಡುತ್ತದೆ, ಎಲ್ಲ ಸಂದೇಶವನ್ನು ಸೇಫ್ ಮಾಡಿ ತಾಯಿಗೆ ಹಾಕಿಬಿಡ್ತಾರೆ. ಅದು ಏನು ಮಾಡಿದ್ದಾರೆ, ತಾಯಿ ಮಗನಿಗೆ ಹಲ್ಲೆ, ಜಾತಿನಿಂದನೇ, ಇನ್ನೊಬ್ಬ ಸಂದೀಪ್ ಜಾತಿನಿಂದನೇ ಅವರು SC ಆಗ್ತಾರೆ. ಹೇಗೆ ಅಂತೇಳಿ ಅದು ಸ್ಟೇ ಆಯಿತು. ಮತ್ತೆ ಹೋರಾಡಿದೆ, ಇದನ್ನು ಸ್ಟೇ ವಿಕೆಟ್ ಮಾಡಬೇಕು. ಇನ್ನು ಈ ಹುಡುಗನಿಗೆ 164 ಹೇಳಿಕೆ ಇದೆ ಕೋರ್ಟಲ್ಲಿ. 164 ಹೇಳಿಕೆ ಕೊಡಬೇಕಂತೇಳಿ ಕೋರ್ಟಿಗೆ ಹೋಗ್ಲಿಕ್ಕೆ 2-3 ದಿವಸ ಇದೆ. ಕಾಲೇಜಿಗೆ ಹೋಗಿದ್ದಾನೆ ಬೆಳಗ್ಗೆ ಕಾಲೇಜಿಗೆ ಹೋಗುವಾಗ 8 ಗಂಟೆಗೆ, 8:15 ಟೀಚರ್ಸ್ ಫೋನು, ಶೈಲೇಶ್ ಕ್ಲಾಸಿಗೆ ಬರಲಿಲ್ಲ ಅಂತ. ನಾನು ಊರಲ್ಲಿದ್ದೆ, ಮನೆಯಲ್ಲಿ ಮಲಗಿದೆ, ಹುಷಾರಿಲ್ಲ ಅಂತ. ಆವಾಗ ಯಾಕೆ ಹೋಗಿಲ್ವಾ, 7:30 ಮಗ ಬಿಟ್ಟಿದ್ದಾನೆ ಅಂದೆ. ಎದ್ದು ಬಿಟ್ಟು, ಇಲ್ಲ ಮ್ಯಾಮ್, ಯಾರು ಎತ್ಕೊಂಡು ಹೋದ್ರು ಅಂದರು.
ಅಯ್ಯೋ ಇದಕ್ಕೂ ಮಕ್ಕಳಿಗೆಲ್ಲ ಕಾಲ್ ಮಾಡಿದೆ, ಟೀಚರ್ಸ್ಗೆ ಮತ್ತೆ ಮಾಡಿದೆ, ಮತ್ತೆ ಮೆಸೇಜ್ ಬಂತು ಅವನ ತಾಯಿ ಕಡೆಯವ್ರು ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಅಂತ. ಮ್ಯಾಮ್, ತಾಯಿ ಆದವಳದು ಕರ್ತವ್ಯ ತನ್ನ ಮಗನನ್ನು ಸಾಕೋದು, ಇವತ್ತಿಗೂ ತಂದೆ ತಾಯಿದು ಕರ್ತವ್ಯ ನನ್ನ ಕರ್ತವ್ಯ ಅಲ್ಲ. ಆದರೂ ಹೊಡೆದು ಬಡ್ದು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇದು ಕೇಸು ವಾಪಸ್ ತೆಗಿ ಅಂತ ಹೊಡೆದು ಬಡ್ದು ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಆ ಹುಡುಗನಿಗೆ ಅದು ನೋವು ಬರುತ್ತಾ ಇಲ್ವಾ? ಅದು ಹೊರಗಿನವರಿಂದ. ಆ ಹುಡುಗ ಈಗ ಹೇಳ್ತಾನೆ, ನಾನು ದೊಡ್ಡದಾದ್ಮೇಲೆ ನನಗೆ ಹೊಡೆದಿದ್ದಾರಲ್ಲ ಅವ್ರಿಗೆ ಹೊಡಿತೀನಿ ಅಂತ. ರೇಂಜಾ ಎಲ್ಲಿ ತನಕ ಹೋಗುತ್ತೆ ಈ ಸಮಾಜ? ಮೇಡಮ್, ಈಗ ನೀವು ಮಾಡ್ತಾ ಇರುವಂಥ ಅಲಿಗೇಷನ್ ತುಂಬ ದೊಡ್ಡ ಅಲಿಗೇಷನ್. ಅದು ಒಬ್ಬ ಪೊಲೀಸ್ ಆಫೀಸರ್ ಮೇಲೆ. ಕೊನೆವರೆಗೂ ಅದಕ್ಕೆ ಭದ್ರ ಆಗಿರ್ತೀರಾ ಅಥವಾ ನಿಮ್ಮ ಹತ್ರ ಏನಾದರೂ ಎವಿಡೆನ್ಸ್ಗಳಿದೆಯಾ ಅಂತ ಹೇಳಿ? ನನ್ನ ಹತ್ರ ತುಂಬ ಎವಿಡೆನ್ಸ್ ಇದೆ. ಇವತ್ತಿನವರೆಗೂ ನನಗೆ ACP ಆಗಲಿ, ಇನ್ಸ್ಪೆಕ್ಟರ್ ಸಂದೇಶ್ ಆಗಲಿ, ಆಮೇಲೆ ಅವ್ರ ಕಡೆಯವರಾಗಲಿ ತುಂಬ ಜನ ನನ್ನ ಹತ್ರ ಕಾಂಪ್ರಮೈಸ್ಗೆ ಬಂದಿದ್ದಾರೆ. ರಾಜಿ ತೆಗೀರಿ, ರಾಜಕೀಯದವರು ಬಂದಿದ್ದಾರೆ. ಯಾವುದಕ್ಕೂ ಯಾವ ಕಾರಣಕ್ಕೂ ನಾನು ಸೆಟಲ್ಮೆಂಟ್ ಮಾಡೋಣ ಅಂದರು. ನನಗೆ ನೀವು ₹1 ಬೇಡ ಅಂತೇಳಿ ನಾನು ರಾಜಿಗೆ ಹೋಗಿಲ್ಲ. ನನಗೆ ನಮ್ಮ ಮಕ್ಕಳಿಗೆ ಮಾನ ಹಾಗೆ ಹೋಗಿದೆ, ನನ್ನ ಮಗನಿಗೆ ನ್ಯಾಯ ಸಿಗಬೇಕು, ನನಗೂ ನ್ಯಾಯ ಸಿಗಬೇಕು, ಹುಡುಗನಿಗೂ ನ್ಯಾಯ ಸಿಗಬೇಕಂತ ನಿಂತ್ಕೊಂಡಿದ್ದೀನಿ. ಮೇಡಮ್, ಈಗ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಇಷ್ಟೆಲ್ಲ ಆಗಿದೆ, ಇಷ್ಟು ಹೋರಾಟ ಮಾಡ್ತಾ ಇದ್ದೀರಾ, ಊರಿಂದ ಬೆಂಗಳೂರಿಗೆ ಬಂದಿದ್ದೀರಾ, ಈಗ ಮೇಡಮನ್ನು ಮೀಟ್ ಮಾಡಿದ್ದೀರಾ, ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ಮೇಡಮನ್ನು ಮೀಟ್ ಮಾಡಿದ ನಂತರ ನಾನು ತುಂಬ ಸಲ ಕಾದಿದ್ದೆ ಮೇಡಮ್ ಹತ್ರ, ಅದು ಸಿಗಲಿಲ್ಲ. ಕಡೆಗೆ ನಾನು ಲಾಸ್ಟ್ ವೀಕ್ ಇಲ್ಲಿಗೆ ಬಂದು ಕೊಟ್ಟು ಹೋಗಿದೆ, ಅದು ನೇತ್ರಾವತಿಗೆ. ಸೊ ಅಲ್ಲಿ ನನಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ತುಂಬ ಜನರು ಇದ್ದರು. ಭರವಸೆ ಇದೆ. ಯಾಕಂದರೆ ನಾನು ನಿಮ್ಮ ಮಾಧ್ಯಮದವ್ರ ಮುಖಾಂತರ ಕೇಳ್ತಾ ಇದ್ದೀನಿ. ನನ್ನ ಈ ಮಾತು ಸುಧೀರ್ ಸರ್ಗೆ ಕೇಳ್ಬೋದು. ಏನೋ ನಿನ್ನೆ ಮಾತು ಹೇಳಿದ್ದಾರೆ ಈ ವಿಷಯದಲ್ಲಿ, ಈ ಆರೋಪಕ್ಕೆ ಆಧಾರ ಇಲ್ಲ ಅಂತ. ಈ ಆರೋಪಕ್ಕೆ ಆಧಾರ ಇದೆಯಾ, ಆ ಥರ ಇಲ್ವೋ ಅದು ಕೋರ್ಟ್ ನೋಡುತ್ತೆ. ಈಗ ನಾವು ಆರೋಪ ಮಾಡಿದ್ದೀವಿ, ಆ ಆರೋಪಕ್ಕೆ ಸುಮೋಟೋ ಕೇಸ್ ಹಾಕಿ ಅವರನ್ನು FIR ಮಾಡಲಿ ಅವರನ್ನು. ಆಮೇಲೆ ಯಾವುದೋ ಒಂದು ಪಬ್ಲಿಕ್ ಬಂದು ಒಂದು ಆರೋಪ ಅಂತ ಮಾಡಿದರೆ ಹಿಂದೆ ಮುಂದೆ ನೋಡಿದ್ರೆ ದೊಡ್ಡ ಕೇಸ್ ಹಾಕ್ಬಿಡ್ತಾರೆ, ಎಲ್ಲ ಸೆಕ್ಷನ್ ಸಿಗುತ್ತೆ ಅವರಿಗೆ. ಇಷ್ಟು ದೊಡ್ಡ ಆರೋಪ, ಇಷ್ಟು ಎವಿಡೆನ್ಸ್ ಇಟ್ಟರು, ಈ ವಿಡಿಯೋ ಇಟ್ಟರು, ಅವರಿಗೆ ಆರೋಪ ಸಿಗಲ್ಲ. ಇನ್ನೊಂದು ಏನಂದರೆ, ಇನ್ಸ್ಪೆಕ್ಟರ್ ಸಂದೇಶ್ ಇದ್ದು ಮೂಡುಬಿದ್ರೆ ಸ್ಟೇಷನಲ್ಲಿ 1 ವರ್ಷದ CC ಫುಟೇಜ್ ಚೆಕ್ ಮಾಡಲಿ. ಯಾರ್ಯಾರಿಗೆ ಹೊಡೆದಿದ್ದಾರೆ, ಯಾರ್ಯಾರ ಮಾನಹಾನಿ ಮಾಡಿದ್ದಾರೆ, ಎಷ್ಟು ಗಂಡಸರನ್ನು ಸ್ಟೇಷನ್ಗೆ ಕರ್ಕೊಂಡು ಬಂದು ಹೊಡಿತಾರೆ, ಎಷ್ಟು ಗಂಡಸರದು ಹಣ ಇಸ್ಕೊಳ್ತಾರೆ, ಎಷ್ಟು ಹೆಣ್ಣು ಹುಡುಗಿರನ್ನು ಯೂಸ್ ಮಾಡ್ತಾರೆ, ಎಷ್ಟು ಹೆಣ್ಣು ಹುಡುಗಿರನ್ನು ಅವರ ಚೇಂಬರಿಗೆ ಕರೆಸಿ ಗಂಡ ಹೆಂಡತಿಯನ್ನು ಡಿವೈಡ್ ಮಾಡಿ ಸಪ್ರೇಟ್ ಮಾಡಿ ತಾನು ಹಿಡ್ಕೊಳ್ತಾರೆ. ಅವ್ರ ಗಂಡ ಹೆಂಡತಿ ಆ ಸ್ಟೇಷನ್ಗೆ ಹೋದರೆ ಗಂಡ ಹೆಂಡತಿ ಮತ್ತೆ ಇಲ್ಲ. ಇದೆಲ್ಲ ಆ ಸತ್ಯ ಇರೋದು CC ಫುಟೇಜ್. ಇನ್ನೊಂದು ಅವ್ರ ಮೊಬೈಲ್, 3 ಮೊಬೈಲ್ನ ಮಾಡಬೇಕು, ತೆಗಿಬೇಕು. 25 ಮೇಡಮ್, ಈಗ ಸುಮಾರು ಜನಕ್ಕೆ ಅವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೊಂದು ಆರೋಪ. ಕಮಿಷನರ್ ಹೇಳ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ ಯಾರು ಕೂಡ ನನ್ನ ಹತ್ರ ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳಿ. ಸುಧೀರ್ ಸರ್ಗೆ ನಾನು ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ. ಸೊ 1 ವರ್ಷದಿಂದ ಇದ್ದಾರೆ ನಮ್ಮ ಮಂಗಳೂರಲ್ಲಿ. ತುಂಬ ಕಂಪ್ಲೇಂಟ್ ಅವರ ಹಿಂದೆ ಹೋಗಿದೆ. ಇದಕ್ಕಿಂತ ಮುಂಚೆ ಒಂದು 4 ಜನ ಕಾಲೇಜ್ ಹುಡುಗಿರು ಹೋಗಿದ್ದಾರೆ, ಅಲ್ಲೂ ಕಾಂಪ್ರಮೈಸ್ ಮಾಡಿದ್ದಾರೆ. ಪ್ರತಿ ಕಂಪ್ಲೇಂಟ್ ಹೋಗೋದು ಕಮಿಷನರ್ ಹೋಗೋದು ACP. ಇದೊಂದು ಚೈನ್ ಲಿಂಕ್ ಅವ್ರದ್ದು, 3ರದ್ದು. ಅವ್ರಿಗೇನೋ ಅವ್ರದ್ದು ವೀಕ್ನೆಸ್ ಇದೆ. ಇವತ್ತಿಗೆ ನನಗೆ ಗೊತ್ತಾಗುತ್ತೆ, ಯಾಕಂದರೆ ಅವ್ರಿಗೆ ಆಧಾರ ಇಲ್ಲ ಅಂತಾರೆ, ಎಲ್ಲ ಹುರುಳಿ ಇಲ್ಲ ಅಂತಾರೆ. CC ಫುಟೇಜಲ್ಲಿ ಯೂನಿಫಾರ್ಮಿನವನು ಬೇರೆ ಲೇಡಿ, ಅವ್ರಿಗೂ ಒಂದು ಮದುವೆ ಆಗಿದೆ, ಅವರ ಗಂಡ ಬೇರೆ ಇದ್ದಾರೆ, ಆ ಲೇಡಿ ಮನೆಗೆ ಯೂನಿಫಾರ್ಮಲ್ಲಿ ಹೋಗ್ಬೇಕಾದ್ರೆ ಅದು ಕರ್ತವ್ಯ ಲೋಪ. ಅವರು ಕಲರ್ ಡ್ರೆಸ್ಸಲ್ಲಿ ಹೋಗ್ಬೋದಿತ್ತಲ್ಲ ಅವ್ರ ಮನೆಗೆ. ಇನ್ನೊಂದು, ಆ ಮನೆಗೆ ಹೋಗಿ ಇವರು ಗೇಟ್ ಹಾರ್ತಾರೆ, ಸರಿ ಏನೋ ಹುಷಾರಿಲ್ಲ ಅಂತ ಸರಿ ಹಾರಿದ್ರು. ಇವರು ಪೊಲೀಸ್ ಇನ್ಸ್ಪೆಕ್ಟರ್ 3 ಸ್ಟಾರ್ನವರು ಇನ್ನೊಬ್ಬರನ್ನು ಕರ್ಕೊಂಡು ಹೋಗ್ಬೇಕಿತ್ತು ತಾನೆ, ಅದು ಕಾರಿಗೆ ಒದಿಬೇಕಾ? ಯಾಕೆ ಮೇಡಮ್ ಆ ಮನೆಯಿಂದ ಲೇಡಿಗೆ 2 18 ವರ್ಷದ ಗಂಡು ಮಕ್ಕಳಿದ್ದಾರೆ. ಆ ಗಂಡ ಮಕ್ಕಳಿಗೆ ಹೇಳಲ್ವಾ ನನ್ನ ಹೆಂಡತಿಗೆ ಹುಷಾರಿಲ್ಲ ಹೊರಗೆ ಬನ್ನಿ ಅಂತ ಹೇಳಲ್ವೇನು? ಯಾರಿಗೆ ಇವರು ಕಿವಿಗೆ ಹೂ ಇಡಿಸ್ತಾರೆ ಮ್ಯಾಮ್? ಇನ್ನು ಅಲ್ಲೊಂದು ಏನೋ ವಿಡಿಯೋ ಬರ್ತಾ ಇದೆ ಇವಾಗ, ನಾನು ಅದನ್ನು ನೋಡಿದ್ದೀನಿ. ಒಂದು ಲೇಡಿ ಕೇಳ್ತಾಳೆ, ನೀನು ಅಲ್ಲಿಗೆ ಹೋಗ್ತೀಯಾ ಇಲ್ಲಿಗೆ ಹೋಗ್ತೀಯಾ ಅಂತ. ಅದರಲ್ಲಿ ಪರಂಗಿಪೇಟೆ ಬರುತ್ತೆ, ಹಳದಂಗಡಿ ಬರುತ್ತೆ, ಇನ್ನು ಅದರಲ್ಲಿ ಕೆಲ ಊರು ಬರುತ್ತೆ. ಮೂಡುಬಿದ್ರೆ ಸ್ಟೇಷನ್ ಲಿಮಿಟ್ ಬಿಟ್ಟು ಬಿರಾವ ಅದು ಲಿಮಿಟ್ ಏರು. ಈಗ ಮೂಡುಬಿದ್ರೆ ಸ್ಟೇಷನ್ ಲಿಮಿಟ್ ಇದು ಹುಡುಗಿರು ಅಲ್ಲದೆ ಹೊರಗಿನ ಲಿಮಿಟನ್ನು ಇವ್ರು ಯೂಸ್ ಮಾಡಿದ್ರೇನು? ಯಾಕೆ ನಮ್ಮ ರಾಜಕೀಯ ಎಲ್ಲೂ ಹೋಗಿದೆ, ನಮ್ಮ ಪೊಲೀಸ್ ಇಲಾಖೆ ಎಲ್ಲೂ ಹೋಗಿದೆ? ನಾಚಿಕೆಗೇಡು, ಲಜ್ಜೆ ಕೆಟ್ಟ ಪೊಲೀಸ್ ಇಲಾಖೆ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಮಂಗಳೂರಿನವ್ರಿಗೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ. ಈ ವಿಷಯ ಗೊತ್ತಿದೆ ಅವರಿಗೆ, ಅದು ಓಲ್ಡ್ ಅಂತೇಳಿ ಸುಮ್ಮನೆ ಕೂತ್ಕೊಂಡು, ಓಲ್ಡಾ ನೀವಾ? ಈಗ ಇನ್ವೆಸ್ಟಿಗೇಷನ್ ಮಾಡಲಿ. ಇನ್ವೆಸ್ಟಿಗೇಷನ್ ಅಂತ 1 ವರ್ಷ 2 ವರ್ಷ ತಗೊಳ್ಳೋದಲ್ಲ. ಈ ಕೂಡಲೇ ಅವನನ್ನು ವಜಾ ಮಾಡಲಿ, ಸತ್ಯಾಸತ್ಯತೆ ಪಬ್ಲಿಕ್ಕಿಗೆ ಇಡಲಿ. ಆ್ಯಸ್ ಎ ಪೊಲೀಸ್ ಆಫೀಸರು, ಯೂನಿಫಾರ್ಮಲ್ಲಿ ಇರುವವರು, ಸರ್ಕಾರ ಸಂಬಳ ತಗೊಳ್ಳುವವರು, ಕಾನೂನಲ್ಲಿ ಡ್ಯೂಟಿ ಮಾಡುವವರು, ಪಬ್ಲಿಕ್ಕಿಗೆ ನ್ಯಾಯ ಕೊಡುವವರು, ಇವ್ರ ಅರ್ಹತೆನಾ ಇದು? ಆ ಲೇಡಿ ಮನೆಗೆ ಹೋಗೋದು ಅರ್ಹತೆನೇ ಇವರಿಗೆ? ಕಲರ್ ಡ್ರೆಸ್ಸಲ್ಲಿ ಹೋಗಲಿ ಅಲ್ವಾ, ಡ್ಯಾನ್ಸ್ ಮಾಡಲಿ ಅಲ್ವಾ, ಅದಕ್ಕಾದ ಒಂದು ರಜೆ ತಗೊಂಡು ಎಂಜಾಯ್ ಮಾಡಲಿ ಅಲ್ವಾ? ಹಾಗಾದರೆ ಗೌರ್ಮೆಂಟ್ ಸಂಬಳ ಕೊಡೋದು ಇವರಿಗೆಲ್ಲ.
ಆಗ ನಮ್ಮಂಥ ಒಂದು ಪಬ್ಲಿಕ್ನವರು ಸ್ಟೇಷನ್ಗೆ ಏನಾದರೂ ಒಂಚೂರು ತಪ್ಪಾಯ್ತು ಅಂತ ಹೋದರೆ ಇದ್ದ ಸೆಕ್ಷನ್ ಅವ್ರಿಗೆ ಎಲ್ಲ ಸೆಕ್ಷನ್ ಸಿಗುತ್ತೆ. ಅದೇ ಆ ಇನ್ಸ್ಪೆಕ್ಟರ್ ಮಾಡಿ ತಪ್ಪಿಗೆ ಸೆಕ್ಷನ್ ಸಿಗಲ್ಲ ಸುಧೀರ್ ಸರ್ಗೆ. ಯಾರದು ಯುವನಾಯಕ ಮಿಥುನ್ ರೈ, ಇವರ ಜಿದ್ದಿನ ರಾಜಕಾರಣ, ಲಜ್ಜೆ ಕೆಟ್ಟ ರಾಜಕಾರಣ. ಅವರೊಬ್ಬರಿಗೆ ಹೇಳಲ್ಲ ನಾನು. ಅಲ್ಲಿ MLA ಇದ್ದಾರೆ, ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ. ಅವರಿಗೆ ಹೇಳಿದ್ದೀನಿ ನಾನು ಈ ವಿಷಯ. ಅವರಿಗೂ ನನ್ನನ್ನು ಅವತ್ತು ಮೇ ತಿಂಗಳು ನನ್ನ ಮಗನಿಗೆ ಬಿಡಿಸ್ಬೇಕಾದ್ರೆ, ನನಗೆ ಹೊಡಿಬೇಕಾದ್ರೆ, ನನ್ನ ಬಿಡಿಸ್ಬೇಕಾದ್ರೆ ಮಿಥುನ್ ಸರ್ ಕಾಲ್ ಆಗಿದೆ, ಮಿಥುನ್ ರೈಗೆ ಹೋಗಿದೆ, ಸುನೀಲ್ ಕುಮಾರ್ಗೆ ಹೋಗಿದೆ, ಕಾರ್ಕಳ CMಗೆ ಹೋಗಿ, ಮಿನಿಸ್ಟ್ರಿಗೆ ಹೋಗಿದೆ, ಸಾರಿ MLAಗೆ. ಇವ್ರು ಎಲ್ಲರೂ ಸೇರಿ ಆ ಮೇಡಮ್ನ ಯಾಕೆ ಎತ್ತಿದ್ದೀರಾ, ಆ ಮಗನನ್ನು ಯಾಕೆ ಎತ್ತಿ ಹಾಕಿದ್ದೀರಾ, ತುಂಬ ಪರಿಣಾಮ ಬೀರುತ್ತೆ ಇದರಲ್ಲಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಮಾತು ಕೇಳಿ ಬಿಟ್ಟಿದ್ದಾರೆ ನಮ್ಮನ್ನು ಹೊರಗೆ. ಅದಕ್ಕೆ ಹೇಳ್ತಾನಂತೆ ಇವನು ಕಾಮುಕ ಸುಧೀರ್ ಸರ್ ಹತ್ರ, ನಾನು ಇಲಾಖೆ ಲೆಟರ್ ಬರುವಾಗ ಅಲ್ಲಿ ಬರುತ್ತಲ್ಲ, ಯಾಕೆ ಆ ದಿವಸ ನೀನು FIR ಹಾಕಿಲ್ಲ ಅಂದರೆ, ನನಗೆ ನೆನಪು ಬರಲಿಲ್ಲ, ಕರ್ತವ್ಯಕ್ಕೆ ಅಡ್ಡಿ ಅಂತ ನಾನು FIR ಮಾಡಬೇಕಿತ್ತು. ಹೌದು ಮಾಡಬೇಕಿತ್ತು, ನೀನು ಬಿಡಬಾರ್ದಿತ್ತು ಅಂತ ಹೇಳ್ತಾರಂತೆ ನಮ್ಮ ಸುಧೀರ್ ಸರ್. ಇವರು ಇಲಾಖೆಗೆ ಹೇಳ್ಕೊಡೋದು. ಹಾಗಾದರೆ ರಾಜನೇ ತಪ್ಪಾದರೆ ಪ್ರಜೆಗಳು ತಪ್ಪು ಮಾಡ್ತಾರೆ. ಈಗ ಇಲ್ಲಿ ಪ್ರಜೆ ತಪ್ಪು ಮಾಡಿದಾನೆ, ರಾಜ ಕೇಳಲೇಬೇಕಲ್ವಾ? ಹಾಗಾದರೆ ರಾಜಂದು ಏನಾದರೂ ವೀಕ್ನೆಸ್ ಇರಬೇಕು. ಇದರಲ್ಲಿ ನಾನು ಅದೇ ಹೇಳೋದು, ಪ್ರಜೆ ತಪ್ಪು ಮಾಡಿದಾನೆ, ಇಲ್ಲಿ ರಾಜಂದು ವೀಕ್ನೆಸ್ ಇರಬೇಕು. ನೀನು ಇವತ್ತಿನ ತನಕ ನಾನು ಸುಧೀರ್ ರೆಡ್ಡಿ ಸರ್ಗೆ ಯಾವ ವಿಷಯನೇ ಹೇಳಿಲ್ಲ. IPS ಆಫೀಸರು ಒಳ್ಳೆಯವರು ಅಂತ ಇಡೀ ಏನೋ ಹೇಳ್ತಾರೆ, ಮಿಥುನ್ ರೈ ಹೇಳ್ತಾರೆ, ಕೊಂಡಾಡ್ತಾರೆ. ನನಗೆ ಪೊಲೀಸ್ ಇಲಾಖೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ನಿಯತ್ತಲ್ಲಿ ಬದುಕೋರು. ಏನೋ ನನಗೆ ಸಮಸ್ಯೆ ಆದರೆ ಪೊಲೀಸ್ ಇಲಾಖೆ ಬೇಕು, ಇಲ್ಲಾಂದ್ರೆ ನನಗೇನು ಪೊಲೀಸ್ ಊಟ ಕೊಡಲ್ಲ. ನಾವು ದುಡ್ದು ತಿಂತೀವಿ. ಹಾಗಿರುವಾಗ ನಾವು ಹೋಗಿದ್ದು ನ್ಯಾಯ ಕೇಳಲಿಕ್ಕೆ, ಇಲ್ಲಿ ನ್ಯಾಯ ಸಿಗಲಿಲ್ಲ. ನಮಗೆ ಹೊಡೆತ ಸಿಕ್ಕಿತ್ತು. ಅದೇ ಸ್ಟೇಷನಲ್ಲಿ ಪೆಟ್ಟು ತಿಂದು ಬಂದ್ವಿ, ಅದೇ ಸ್ಟೇಷನಲ್ಲಿ FIR ಹಾಕಿದ್ರು, ಅದೇ ಸ್ಟೇಷನ್ ಇನ್ಸ್ಪೆಕ್ಟ್ರು ನನ್ನ ಮಾನಹಾನಿ ಮಾಡಿದ್ನು, ಅದೇ ಸ್ಟೇಷನ್ ಇನ್ಸ್ಪೆಕ್ಟ್ರು ಆಯುಕ್ತರ ಹತ್ರ ಹೋಗಿ ನನ್ನ ಬಗ್ಗೆ ಬೇಡದು ಹೇಳಿದರು, ಅದೇ ಇನ್ಸ್ಪೆಕ್ಟ್ರು ಹೋಗಿ IBಯಲ್ಲಿ ಪ್ರವಾಸಿ ತಾಣದಲ್ಲಿ ಹೋಗಿ ಹೇಳ್ತಾರೆ, ನಾನು ACP ಶ್ರೀಕಾಂತ್ಗೆ 10 ಲಕ್ಷ ಚೀಲ ಕೊಟ್ಟೆ, ACP ಒಬ್ಬ ಹೆಣ್ಣು ಎಂತಂತೆ ದುಡ್ಡು ಬಾಕ, ಅವನಿಗೆ ದುಡ್ಡು ಪ್ರೊಫೈಲ್ ಅಲ್ಲಿ CC ಕ್ಯಾಮರಾ ಇರ್ಬೋದು. ನನ್ನ ಹತ್ರ ನನಗೆ ಅಲ್ಲಿ ಕೇಳಿದವರು ಹೇಳ್ತಾರೆ, ಯಾಕಂದರೆ ನಾನು ಇದನ್ನು ನಿಮ್ಮ ಹತ್ರ ನಾನು ಹೇಳಬಾರ್ದಿತ್ತು, ಪ್ರೂಫ್ ಇಲ್ಲ. ಇವತ್ತು ಅಷ್ಟು ರೋಷದಲ್ಲಿ ಹೇಳ್ತಿದ್ದೀನಿ, ಯಾಕಂದರೆ ಇವರು ಕಮಿಷನರ್ದು ಆಧಾರ ಇಲ್ಲ, ಆರೋಪ ಇದೆಲ್ಲ ಸತ್ಯಕ್ಕೆ ದೂರ. ಅಷ್ಟೇ ಸಂತ್ರಸ್ತೆ ನಾನೇ, ಯಾಕಂದರೆ 9 ತಾರೀಕಿಗೆ ಹೊಡೆದಾಗ ಪೆಟ್ಟು ತಿಂದು ನನ್ನ ಮಾನಹಾನಿ ಮಾಡಿ ನನ್ನನ್ನು ಬೆಡ್ರಿಗೆ ಬಾ, ನಿರ್ಭಯನಾಗಿ ನಿಂಗೆ ಮಾಡ್ತೀನಿ, ಬಿಡಲ್ಲ. ಅಯ್ಯೋ, ಇವತ್ತಿಗೂ ಅವರ ಪೊಲೀಸ್ ಸ್ಟೇಷನ್. ಈಗ ನೀವು ಒಬ್ಬ ಉನ್ನತ ಸ್ಥಾನದಲ್ಲಿರುವಂತಹ ಅಧಿಕಾರಿಯ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದು. ಸೊ ಒಂದಷ್ಟು ಎವಿಡೆನ್ಸ್ಗಳನ್ನು ನೀವು ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಆದರೆ ನಿಮಗೆ ಈ ಥರ ಪರ್ಸನಲ್ ಆಗಿ ತೀರಾ ಟಾರ್ಗೆಟ್ ಮಾಡಿದಾಗ ನಿಮಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ಬೋದಿತ್ತಲ್ಲ, ಯಾಕೆ ಹೋಗಲಿಲ್ಲ ನೀವು, ಯಾಕೆ ಡಿಲೇ ಮಾಡಿದ್ರಿ? 1 ವರ್ಷದಿಂದ ನಾನು ಹೋಗೋದು ಆಫೀಸ್ ಇಲ್ಲ. 1 ವರ್ಷದಿಂದ ನಾನು ಹೋಗೋದು ಆಫೀಸ್ ಇಲ್ಲ. ಆಯುಕ್ತರಲ್ಲಿಗೆ 4-5 ಸಲ ಹೋಗಿದ್ದೀನಿ. ಅಲ್ಲೇ ಲ್ಯಾಂಡ್ ಆರ್ಡರ್ ಮಿಥುನ್ ಸರ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಕಷ್ಟ ಹೇಳಿದ್ದೀನಿ. ಆಮೇಲೆ SST ಮೀಟಿಂಗ್ ಹೋಗಿದ್ದೀವಿ, ಅಲ್ಲಿ ಹೋಗಿ ಹೇಳಿದ್ದೀನಿ. ಇನ್ನು DGIG ಮಹಾನಿರ್ದೇಶಕರು ಅವ್ರ ಹತ್ರ ನಾನು ಖುದ್ದು ಹೇಳಿ, ಅವರ P ಹತ್ರ ಏನಪ್ಪ ಇದು ನಂಗೆ ಅರ್ಥವೇ ಆಗ್ತಾ ಇಲ್ಲ ಅಂತೇಳಿ ಅವ್ರು ಬರೆಸಿದ್ರು. ಅದರಲ್ಲಿ ಬರೆದಿದ್ರು ಆರೋಪಿ 1 ಸುಧೀರ್ ಸರು, ಆರೋಪಿ 2 ACP ಶ್ರೀಕಾಂತ್, ಆರೋಪಿ 3 ಇನ್ಸ್ಪೆಕ್ಟರ್ ಸಂದೇಶ್ ಅಂತ ಬರೆದು IG ಕೊಟ್ಟರು. IG ಲೆವೆಲಲ್ಲಿ ಇನ್ಕ್ವೈರಿ ಹಾಕಿದ್ರು. ಇವತ್ತಿಗೂ ಆ ಕೇಸ್ ಹಾಗೇ ಇದೆ. ನ್ಯಾಯ ದೇಗುಲಕ್ಕೆ ಹೋದೆ, ಸಿದ್ದಯ್ಯ ರೋಡಿಗೆ, ಕಾನೂನು ಪ್ರಾಧಿಕಾರಕ್ಕೆ ಹೋದೆ, ಹೈಕೋರ್ಟ್ ಜಡ್ಜ್ ಎದುರು ಹೋಗಿ ಹೇಳಿದೆ. ಲಾಸ್ಟಿಗೆ ನಾನು ನನ್ನ 3 ಮಕ್ಕಳನ್ನು ಹಿಡ್ಕೊಂಡು, ಆ 3 ಮಕ್ಕಳು, ನಂದು 1 ಮಗ, 2 ಗಂಡು, ನನ್ನ ಅಕ್ಕನ ಮಗ, ನಾನೊಬ್ಳು, ಒಟ್ಟಿಗೆ 4 ಜನದ ಹೆಸರು ಹಾಕಿ ಭಾರತೀಯ ಸಾಕ್ಷ್ಯ ಸಂಹಿತೆ ಅಡಿಯಲ್ಲಿ ನನ್ನ ಮಕ್ಕಳಿಗಾಗಲಿ ನನಗಾಗಲಿ ಜೀವಹಾನಿ ಆದರೆ, ಏನಾದರೂ ಕೇಸ್ ಬಂದರೆ ಈ ನಮ್ಮ ಸಾವಿಗೆ ಇನ್ಸ್ಪೆಕ್ಟರ್ ಸಂದೇಶ್ ಮತ್ತು ACP ಶ್ರೀಕಾಂತ್ ನೇರ ಹೊಣೆ ಆಗಿರ್ತಾರೆ ಅಂತೇಳಿ ಹೈಕೋರ್ಟಿಗೆ ಜಡ್ಜಿಗೆ ಅಪೀಲ್ ಹಾಕಿದ್ದೀನಿ. ಇನ್ನೇನು ಮಾಡಬೇಕು ಸರ್, ಹಾಕಿದ್ದೇನೆ. ಇನ್ನು ನಾನು ಹೇಳೋದು ಅಂದರೆ, ನನಗೆ ಹತ್ತು ನೋವಾಗಿ, ನನಗೆ ಇವತ್ತಿಗೆ ನನಗೆ ದುಃಖನೂ ಬರಲ್ಲ. ಯಾಕಂದರೆ ನಾನು ತುಂಬ ಅನುಭವಿಸಿದ್ದೀನಿ, ತುಂಬ ಕಡೆಗೂ ಹೋಗಿದ್ದೀನಿ. ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಜನ ನೊಂದಿದ್ದಾರೆ, ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಈ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಮನುಷ್ಯ ಒಬ್ಬ ಅರೆಹುಚ್ಚ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ನಾನು TV9 ಒಮ್ಮೆ ಟಿವಿಗೂ ಹಾಕಿದ್ದೀನಿ, TV9 ಹತ್ರನೂ ಬಂದಿದ್ದೀನಿ, ನಮ್ಮ ಗ್ಯಾರಂಟಿ ಚಾನಲ್ಗೊಮ್ಮೆ ಬಂದಿದ್ದೀನಿ. ನನಗೊಬ್ಬಳಿಗಲ್ಲ, ಎಷ್ಟೋ ಜನರಿಗೆ ಇದೇ ಥರ ಆಗಿದೆ, ಯಾರು ಹೋರಾಡೋದಿಲ್ಲ ಅಂತ ಗೊತ್ತಾಗಿ ಇವನೊಬ್ಬ ಅರೆಹುಚ್ಚ ಅಂತ ನನಗೆ ಸಾಬೀತಾಗಿದೆ. ಅದಕ್ಕೆ ಇವರಿಗೆ ಈ ಅರೆಹುಚ್ಚನಿಗೆ ಸಪೋರ್ಟ್ ಮಾಡೋದು ನಮ್ಮ ಮೂಡುಬಿದ್ರೆ ಪೊಲೀಸ್, ಮಂಗಳೂರು ಪೊಲೀಸ್ ಇಲಾಖೆ, ಫಸ್ಟ್ ಆಫ್ ಆಲ್ ACP ಶ್ರೀಕಾಂತ್. ಇನ್ನೊಂದು ನಾನು ಗ್ರಾಮಾಂತರಿಗೆ ಹೇಳ್ತೀನಿ, ಇನ್ಸ್ಪೆಕ್ಟರ್ ಸಂದೇಶರನ್ನು ಹೇಗೆ ಇವರು ಈ ಕೇಸಲ್ಲಿ ಅಮಾನತ ಮಾಡ್ತಾರೋ, ಅಲ್ಲ ಟ್ರಾನ್ಸ್ಫರ್ ಮಾಡ್ತಾರೋ, ಅವ್ರು ಬಿಟ್ಟಿದ್ದು ನಮಗೆ ಅಲ್ಲೇ ನನ್ನ ಅಕ್ಕ ಹೇಳ್ತಾಳಂತೆ ನನಗೆ ದ್ವೇಷ ಇನ್ಸ್ಪೆಕ್ಟರ್ ಮೇಲೆ.
ಅವ್ರ ಮೇಲೆ ಯಾವುದೋ ದ್ವೇಷ ಇಲ್ಲ. ಅವರ ಹೆಂಡತಿಗೆ ಫೋನ್ ಮಾಡಿ ಹೇಳಿದ್ದೀನಿ, ನೋಡಿಮ್ಮ ನನ್ನ ಮೇಡಮು ನನಗೆ ನಿಮ್ಮ ಮೇಲೆ ಅವ್ರು ಪ್ರತ್ಯಕ್ಷತ ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾರೆ, ನೋಡಿ ಮೇಡಮು ನಮ್ಮ ಹುಡುಗನಿಗೆ ತುಂಬ ಕಷ್ಟ ಇದೆ, ನಮಗೆ ತುಂಬ ಕಷ್ಟ ಇದೆ, ಏನಾದರೂ ಮಾಡಿ ನಿಮ್ಮ ಗಂಡನ ಒಂದು ಸರಿದಾರಿ ತನ್ನಿ. ಏನು ಮಾಡಿದ್ದಾರೆ ಅಂತ ವಿಡಿಯೋ ಹಾಕಿದ್ದೀನಿ. ಅವರು ಇವ್ರ ಗಂಡನಿಗೆ ಏನು ಹೇಳಿಲ್ಲ, ಮುಂದೆ ಬಿಟ್ಟರು. ನನಗೆ ಅವರನ್ನು FIR ಹಾಕಬೇಕು, ಇಲ್ಲಿ ಬರಬೇಕಾದ್ರೆ ನಾನು ಅವರ ಮೇಡಮ್ಗೆ ಹೇಳಿಬಿಡ್ತೀನಾ? ನಾನು ಹೇಳ್ತಿರ್ಲಿಲ್ಲ, ಅವ್ರ ಹತ್ರ ಸರಿ ಮಾಡಲಿ ಅಂತ ಎಣಿಸ್ಕೊಂಡೆ. ಇವತ್ತಿಗೆ ನಾನು ಹೇಳೋದು ಇದು ಇಲ್ಲಿಗೆ ಎಂಡ್ ಆಗಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ, ಗ್ರಾಮಾಂತರಿ ಮುಖಾಂತರ, ನಮ್ಮ ನಾಗಲಕ್ಷ್ಮಿ ಮ್ಯಾಮ್ ಮುಖಾಂತರ ಇವರನ್ನು ಒಂದು ಆ ಸ್ಟೇಷನಿಂದ ಬಿಡಿಸಬೇಕು, ನಮಗೆ ಮುಕ್ತಿ ಕೊಡಬೇಕು, ನಮಗೊಂದು ನಿರಾಧಾರವಾಗಿ ಬದುಕಲಿಕ್ಕೆ ಬಿಡಬೇಕು. ನನ್ನ ಥರ ಅಲ್ಲ, ಎಲ್ಲ ಪಾಪ ಇನ್ನೊಂದು ಮೇಡಮ್ ಬಂದಿದ್ದಾರೆ, ಆ ಪಾಪ ಅವ್ರಿಗೆ ರೆಡ್ ಶೀಟ್ ಹಾಕ್ತೇನೆ ಅಂದರೆ ಇನ್ನೊಬ್ಬರಿಗೆ ಅವರ ತಂಗಿಗೆ ಮಲಗಲಿಕ್ಕೆ ಬರಲಿಲ್ಲ ಅಂತೇಳಿ ಫೋಕ್ಸೋ ಕೇಸ್ ಹಾಕಿದ್ರು. ಇನ್ನು ಫೆಬ್ರವರಿಯಲ್ಲಿ ಆಪರೇಷನ್ ಅಪೇಕ್ಷಾ ಅಂತ ಹೆಸರಿಟ್ಟರು. ಫೆಬ್ರವರಿಯಲ್ಲಿ ಆಪರೇಷನ್ ಅಪೇಕ್ಷಾ ಅಂದರೆ ಒಂದು ಅಪೇಕ್ಷಾ ಅಂತ ಹೆಣ್ಣು ಮಗಳಿಗೆ ಹೆಸರೋದು, ಅವಳದು ಅಪೇಕ್ಷಾ ಏನೋ ಹೆಸರಂತೆ. ಅವಳಿಂದ ಸ್ಟೇಷನಲ್ಲಿ ಏನು ಹೇಳ್ತಾರಲ್ಲ ಅವರು, ಅವಾಗದಿಂದ ನನ್ನ ಅಕ್ಕ ಅಂತ ವೇಶ್ಯಾವಾಟಿಕೆ ಅಂತ. ಯಾರೋ ಒಬ್ಳು ಅಲ್ಲಿ ಹೆಣ್ಣು ಪಾಪ ಕಷ್ಟಕ್ಕಂತೇಳಿ ಏನೋ ಅವ್ರ ಮನೆಗೆ ಬಂದವರು 4 ಜನ ಗಂಡಸರನ್ನು ಈ ಸ್ಟೇಷನ್ ಪೊಲೀಸು ಅವರು ಸ್ಟೇಷನ್ಗೆ ಕರೆಸಿ ಅವರಿಗೆ ಬಲಾತ್ಕಾರ ಮಾಡಿ ದುಡ್ಡು ಕೇಳಿ, ಬಲಾತ್ಕಾರ ಅಂದರೆ ಹೆದರಿಸಿ ಒಬ್ಬರಿಂದ 1 ಲಕ್ಷ ಇಸ್ಕೊಂಡು ದುಡ್ಡು ಮಾಡೋದು. ಇದು ಯಾವ ನಮ್ಮ ಅಕ್ಕನಿಗೆ ಕಣ್ಣಿಗೆ ಬಿದ್ದಿಲ್ವಾ, ಗೊತ್ತಿಲ್ವಾ? ಅಲ್ಲ, ನಮ್ಮ ಇನ್ಸ್ಪೆಕ್ಟರ್ ಸಂದೇಶ ಈ ತುಂಬಿಸಿದ ಈ ಹೇಳ್ತಾರಲ್ಲ ಅದರದ್ದು ಕೊರತೆನೋ ನನಗೆ ಗೊತ್ತಿಲ್ಲ. ಸೊ ಗ್ರಾಮಾಂತರಿಗೂ ಹೇಳೋದಿಷ್ಟೇ, ಇವರನ್ನು ಸ್ಟೇಷನಲ್ಲೆಲ್ಲ ಕಾರ್ಕಳಾಗಲಿ ನಮ್ಮ ಸೌತ್ ಕೆನರಲ್ಲಿ ಇರಬಾರ್ದು. ಇವರು ದೂರ ಹೋಗಬೇಕು. ಇವರನ್ನು ಕರಾವಳಿ ಪಡೆಗೆ ಹಾಕಬೇಕು. ಪೊಲೀಸ್ ಸ್ಟೇಷನಲ್ಲಿ ಇವರು ಸಿವಿಲ್ ಡಿಪಾರ್ಟ್ಮೆಂಟ್ಗೆ ನಾಲಾಯಕು, ಪೊಲೀಸ್ ಇಲಾಖೆಗೆ ನಾಲಾಯಕು. ಇವರನ್ನು ಈ ಕೂಡಲೇ ಇವರನ್ನು ಸಸ್ಪೆಂಡ್ ಮಾಡಬೇಕು. ಅಲ್ಲ, ನನ್ನ ಅಕ್ಕ ಹೇಳಿದಾಗೆ ನನಗೆ ದ್ವೇಷ ಅಂದರೆ ಅವರನ್ನು ಅಲ್ಲಿಂದ ಓಡಿಸ್ಲಿ. ಎಲ್ಲಾದರೂ ಅವ್ರಿಗೆ ಫ್ಯಾಮಿಲಿ ಇದ್ದಾರೆ ಅಂತಾರಲ್ಲ, ಅವ್ರೇನಾದರೂ ಕರಾವಳಿ ಪಡೆಗೋ ಎಲ್ಲ ಹಾಕಲಿ. ನಮ್ಮ ಸೌತ್ ಕೆನದು, ನಮ್ಮ ಮೂಡುಬಿದ್ರೆ ಆಗಲಿ, ಕಾರ್ಕಳಾಗಲಿ, ಜೈನ ಕಾಶಿ, ಇಲ್ಲಿ ಯಾವುದೇ ಜಗಳ ಆಗಲ್ಲ. ಹಿಂದೂ ಮುಸ್ಲಿಮ್ಗೂ ಜಗಳ ಆಗಲ್ಲ, ಕ್ರಿಶ್ಚಿಯನ್ ಯಾವುದೂ ಜಾತಿ ಭೇದ ಇಲ್ಲ. ಒಂದು ಒಳ್ಳೆಯ ಸಂಸ್ಕೃತವಾದ ಒಂದು ಊರು ಯಾವುದೂ ಇಲ್ಲ. ಇಲ್ಲಿ ಹೆಣ್ಣು ಹುಚ್ಚ, ಹೆಣ್ಣು ಬಾಕ, ಸ್ಟೇಷನ್ಗೆ ಹೋದವನಿಗೆ ಮಾನ ಹರಾಜು ಮಾಡೋದು, ನ್ಯಾಯ ಕೊಡಲ್ಲ, ಗಂಡಸರಿಗೆ ರೌಡಿ ಶೀಟ್ರ್ ಹಾಕೋದು, ಅವರ ಹೆಂಡತಿ ಸಿಗಲಿಲ್ಲ ಅಂದ್ರೆ ಮಾಡೋದು, ಡಿವೈಡ್ ಮಾಡೋದು, ಫ್ಯಾಮಿಲಿ ಡಿವೈಡ್. ಇದು ಯಾಕೆ ನನಗೆ ಅರ್ಥ ಆಗ್ತಿಲ್ಲ. ಈ ಪೊಲೀಸ್ ಇಲಾಖೆನೇ ಏನಂತ ನನಗೆ ಗೊತ್ತಾಗ್ತಿಲ್ಲ ಇವಾಗ. ನಿಮ್ಮ ಮುಖಾಂತರ ಇದನ್ನು ಜನತೆಗೆ ಇದಿಷ್ಟು ಸಂತ್ರಸ್ತೆಯ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.